ಇನ್ನ ಕೇಬಲ್ ಕಾರ್ ಈ ತರ ವಿಭೂತಿ ಕುಂಡ ನೀವು ನೋಡಬಹುದು. 3 ಕಡೆ ದರ್ಶನ ಮಾಡಬಹುದು ನಾವಿವಾಗ. ಒಂದ್ ಕಡೆ ಹೋದ್ರೆ ಶಿವಲಿಂಗ ದರ್ಶನ, ಇನ್ನೊಂದ್ ಕಡೆ ಹೋದ್ರೆ ನವದುರ್ಗ ದರ್ಶನ, ಇನ್ನೊಂದ್ ಕಡೆ ಹೋದ್ರೆ ಜಾಂಬವಂತನ ಗುಹೆ. ಫ್ರೆಂಡ್ಸ್, ನಾವಿವತ್ತು ಇದ್ದೀವಿ ಜಾಂಬವಂತ ಮತ್ತೆ ಕೃಷ್ಣನ ನಡುವೆ ಯುದ್ಧ ನಡೆದ ಗುಹೆಯಲ್ಲಿ. ಬನ್ನಿ. ಈ ಪೀರ್ಕೋ ಗುಹೆ ಅಥವಾ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ನಮ್ಮ ಜಾತಿಯ ಫೌಂಡರ್ ಅಂತಾನೆ ಹೇಳ್ಬೋದು. ಗೋರಕ್ಷನಾಥನ ಜನನನೇ ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಡಿಯೋದಲ್ಲಿ ನೀವು ವೈಷ್ಣೋದೇವಿ ಯಾತ್ರೆಯನ್ನು ನೋಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ನೀವು ಜಮ್ಮುವಿನ ಪೀರ್ಕೋ ಗುಹಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ. ಅದಕ್ಕೂ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೈಷ್ಣೋದೇವಿ ದರ್ಶನ ಮುಗಿಸ್ಕೊಂಡು ನಾವು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ನಮಗೆ ಸ್ವಲ್ಪ ಟೈಮ್ ಇತ್ತು. ನಮಗೆ ಆಫ್ಟರ್ನೂನ್ ನಮಗೆ ಫ್ಲೈಟ್ ಇದ್ದಿದ್ದು. ಸೊ ನಮಗೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಟೈಮ್ ಇದೆ. ಅಷ್ಟೊಳಗೆ ಜಮ್ಮುವಿನ ಯಾವ್ದಾದ್ರು ಪ್ಲೇಸ್ ನೋಡ್ಕೊಂಡ್ ಬರೋಣ ಅಂತ ಹೊರಟ್ವಿ. ಪೀರ್ಕೋ ಟೆಂಪಲ್ ಇರೋದು ಜಮ್ಮು ತದಿ ನದಿಯ ದಡದಲ್ಲೇ ಇರೋದು. ದಾರಿ ಉದ್ದಕ್ಕೂ ನಮ್ಗೆ ಜಮ್ಮು ತದಿ ನದಿ ಸಿಕ್ಕದೆ. ಈ ನದಿ ವಿಶೇಷ ಅಂದ್ರೆ ಎಷ್ಟು ನೀರ್ ಕಾಲಿದಾಗ ಕಾಣಿದ್ರು ಅದನ್ನ ಅಗಿದಾಗ ಎಷ್ಟು ಬೇಕಷ್ಟು ನೀರ್ ಸಿಕ್ಕಂತೆ. ಅದೇ ವಿಶೇಷ. ಹೋಗ್ಬೇಕಾದ್ರೆ ನಮ್ಗೆ ಈ ತರ ಶಾಪ್ಗಳು ಸಿಗುತ್ತೆ. ನಾವಲ್ಲಿ ಹೋಗ್ತಾ ಇಲ್ಲ, ಡೈರೆಕ್ಟ್ ಆಗಿ ಟೆಂಪಲ್ ಹೋಗ್ತಾ ಇದೀವಿ. ಯಾಕಂದ್ರೆ ನಮಗೆ ಟೈಮ್ ಇಲ್ಲ. ಈ ಟೆಂಪಲ್ ಹೋಗ್ತಾ ಇರ್ಬೇಕಾದ್ರೆ ಯಾಕೋ ಈ ಟೆಂಪಲ್ ನಮ್ಮ ಮನಸ್ಸಿಗೆ ತುಂಬಾ ಹತ್ರ ಅನಿಸ್ತಾ ಇತ್ತು. ಆಮೇಲೆ ಇಲ್ಲಿ ಬೋರ್ಡಲ್ಲಿ ನೋಡಿದ್ರೆ ನಾವು ನಾಥ ಪಂಥಕ್ಕೆ ಸೇರಿದವರಾಗಿರೋದ್ರಿಂದ ಇಲ್ಲಿ ನಾವು ಬೋರ್ಡಲ್ಲಿ ನೋಡುವಾಗ ಜೋಗಿ ಗುರು ಅಂತ ಇತ್ತು. ನಾವು ಜೋಗಿ ಕಮ್ಯುನಿಟಿಗೆ ಸೇರಿದವರು ಆಗಿರೋದ್ರಿಂದ ದೇವಸ್ಥಾನ ದೂರ ಇದ್ರೂ ಮನಸ್ಸಿಗೆ ತುಂಬಾ ಹತ್ತಿರದು ಅಂತ ಅನಿಸ್ತಾ ಇತ್ತು. ಗುರು ಗೋರಕ್ಷನಾಥ್ ನಮ್ಮ ಆದಿಗುರುಗಳು. ಈ ಗುಹೆಯಲ್ಲಿ ಋಷಿಮುನಿಗಳು ತಪಸ್ಸನ್ನು ಮಾಡಿದರಿಂದ ಇದಕ್ಕೆ ಪೀರ್ಕೋ ಎಂದು ಕರೀತಾರೆ. ಪೀರ್ ಅಂದ್ರೆ ಗುರು, ಹಾಗೆ ಕೋ ಅಂದ್ರೆ ಗುಹೆ ಅಂತ. ಇಲ್ಲೇ ಕೆಳಗೆ ಶನಿದೇವರ ಸನ್ನಿ ಇದೆ. ಆಮೇಲೆ ಹೋಗೋಣ. ಅಲ್ಲೇ ಸೈಡ್ ಸ್ಟೆಪ್ಸ್ ಇದೆ, ಅದರಿಂದ ಮೇಲೆ ಹೋಗೋಣ ನಾವು ಗುಹೆಗೆ. ಪೀರ್ಕೋ ಟೆಂಪಲ್ ಅಂದ್ರೆ ಪೀರ್ ಅಂದ್ರೆ ಗುರು ಅಂತ, ಕೋ ಅಂದ್ರೆ ಗುಹೆ ಅಂತ. ಗುರು ಗುಹಾ ಟೆಂಪಲ್ ಇದು ಅಂದ್ರೆ ಗುರುಗಳು ಇರುವಂತಹ ಟೆಂಪಲ್. ಹೀಗೆ ಸ್ಟೆಪ್ಸ್ ಹತ್ತಿ ಮೇಲೆ ಬಂದ್ಮೇಲೆ ನಮ್ಗೆ ಗುಹಾ ಸಿಕ್ಕದೆ. ನೋಡಿ ನೀವು ಇಲ್ಲಿಗೆ ಗುಹೆ ಇದು ಫುಲ್ ಪೇಂಟಿಂಗ್ ಮಾಡಿದ್ದಾರೆ. ಬಗ್ಕೊಂಡು ಹೋಗ್ಬೇಕು. ಈ ಸೈಡ್ ಒಂದು ಲಿಂಗ ಇಟ್ಟಿದ್ದಾರೆ. 3 ಕಡೆ ದರ್ಶನ ಮಾಡಬಹುದು ನಾವಿವಾಗ. ಒಂದ್ ಕಡೆ ಹೋದ್ರೆ ಶಿವಲಿಂಗ ದರ್ಶನ, ಇನ್ನೊಂದ್ ಕಡೆ ಹೋದ್ರೆ ನವದುರ್ಗ ದರ್ಶನ, ಇನ್ನೊಂದ್ ಕಡೆ ಹೋದ್ರೆ ಜಾಂಬವಂತನ ಗುಹೆ. ಬನ್ನಿ ನಾವಿವಾಗ ಶಿವಲಿಂಗನ ದರ್ಶನ ಮಾಡ್ಕೊಂಡ್ ಬರುವ. ಈ ಶಿವಲಿಂಗ ಏಕಮುಖಿ ರುದ್ರಾಕ್ಷಿಯ ರೂಪದಲ್ಲಿದೆ. ಇಲ್ಲಿ ಫುಲ್ ಬೆಳ್ಳಿಯ ಕವಚನ ಹಾಕಿದ್ದಾರೆ. ಹಾಗಾಗಿ ಶಿವಲಿಂಗ ದರ್ಶನ ಅಷ್ಟು ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಸ್, ಇದು ಅತ್ಯಂತ ಪ್ರಾಚೀನ ದೇವಸ್ಥಾನ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ನೀವು ಇಲ್ಲಿ ನೋಡಬಹುದು ಶಿವಲಿಂಗದ ಹತ್ರನೇ ಒಂದು ಸಣ್ಣ ಬಾಗಿಲು ಇದೆ. ಈ ಬಾಗಿಲನ್ನು ಓಪನ್ ಮಾಡಿದ್ರೆ ಗುಹೆ ಇದೆ. ಈ ಗುಹೆ ಒಳಗಿಂದ ಹೋದ್ರೆ ಅಮರನಾಥ್ಗೆ ರೀಚ್ ಆಗ್ತಾರಂತೆ. ಮೊದಲೆಲ್ಲ ಹಿಂದೆ ಗುರುಗಳು, ಸ್ವಾಮೀಜಿಗಳು ಎಲ್ಲರೂ ಈ ಕಡೆಯಿಂದ ಅಮರನಾಥ ಯಾತ್ರೆ ಮಾಡ್ತಾ ಇದ್ರಂತೆ. ಇವಾಗ ಇದನ್ನ ಕ್ಲೋಸ್ ಮಾಡಿದ್ದಾರೆ. ಯಾಕಂದ್ರೆ ತುಂಬಾ ಜನ ಆಮೇಲೆ ಹೋಗಿದಾರಂತೆ. ಅವ್ರು ಮತ್ತೆ ಯಾರು ವಾಪಸ್ ಬರ್ಲಿಲ್ಲ. ಅದಕ್ಕೋಸ್ಕರ ನೀವಿಲ್ಲಿ ನೋಡಬಹುದು ದಿವ್ಯ ಜ್ಯೋತಿನ. ಈ ಪೀರ್ಕೋ ಗುಹೆ ಅಥವಾ ಜಾಂಬವಂತನ ಗುಹೆಯಲ್ಲಿ ಜಾಂಬವಂತ ತಪಸ್ ಮಾಡ್ತಾ ಇದ್ದಂತೆ. ಜಾಂಬವಂತ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ಅವನು ದೀರ್ಘಾಯುಷಿ, 2 ಯುಗದಲ್ಲೂ ಕೂಡ ಬದುಕಿದ್ದ ಅಂತ ಹೇಳ್ತಾರೆ. ಒಂದು ತ್ರೇತಾಯುಗ, ಇನ್ನೊಂದು ದ್ವಾಪರ ಯುಗ. ತ್ರೇತಾಯುಗದಲ್ಲಿ ರಾಮಾಯಣ ಬರ್ತದೆ. ರಾಮಾಯಣದಲ್ಲಿ ಜಾಂಬವಂತನ ಪಾರ್ಟ್ ತುಂಬಾನೇ ಇದೆ. ರಾಮ ರಾವಣರ ಯುದ್ಧದಲ್ಲಿ ಜಾಂಬವನ ರಾಮನ ಸೇನಾಪತಿಯಾಗಿದ್ದನು. ಈ ಯುದ್ಧದಲ್ಲಿ ಜಾಂಬವನನ ವೀರತ್ವ ತೋರಿಸಲಿಕ್ಕೆ ಆಗಿರ್ಲಿಲ್ಲ. ಯಾಕಂದ್ರೆ ರಾವಣನ ಸಂಹಾರ ರಾಮನಿಂದನೇ ಆಗ್ಬೇಕಿತ್ತು. ಹಾಗಾಗಿ ರಾವಣನನ್ನು ಅವನು ತುಳಿದಾಗ ಅವನು ಜಸ್ಟ್ ಮೂರ್ಛೆ ಹೋದ ಅಷ್ಟೇ. ಜಾಂಬವಂತನ ಶಕ್ತಿಯನ್ನು ನೋಡೋದಾದ್ರೆ ಜಾಂಬವಂತನಿಗೆ 10 ಮಿಲಿಯನ್ ಸಿಂಹಗಳ ಶಕ್ತಿ ಒಬ್ಬನಲ್ಲೇ ಇತ್ತಂತೆ. ಈ ಜಾಂಬವಂತ ಯಾರು? ಈ ಜಾಂಬವಂತ ಹಿಮಾಲಯದ ರಾಜನಾಗಿದ್ದ. ಹಾಗೆ ಕಿಂಗ್ ಆಫ್ ದ ಬೇರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಕರಡಿಗಳ ರಾಜ ಅಂತ ಹೇಳ್ತಾರೆ. ರಾಮನಿಗೆ ಅಯೋಧ್ಯೆಯಲ್ಲಿ ರಾಜತಿಲಕ ನೀಡುವ ಸಂದರ್ಭದಲ್ಲಿ ಜಾಂಬವಂತ ಹೇಳ್ತಾನೆ, ನನ್ಗೆ ವೀರತ್ವವನ್ನ ನಿನ್ನ ಎದುರು ತೋರಿಸಬೇಕು, ನಿನ್ನ ಮುಂದೆ ಯುದ್ಧ ಮಾಡಬೇಕು ಅಂತ. ಆವಾಗ ಅದಕ್ಕೆ ರಾಮ ಹೇಳ್ದ, ನಿನ್ನ ಈ ಇಚ್ಛೆ ಪೂರ್ತಿಯಾಗುತ್ತೆ. ನಾನು ಮುಂದೆ ಕೃಷ್ಣಾವತಾರ ತಾಳುತ್ತೇನೆ. ಅಲ್ಲಿಯವರೆಗೆ ನೀನು ಸೂರ್ಯಪುತ್ರಿ ಜಮ್ಮು ತದಿ ದಳದಲ್ಲಿ ತಪಸ್ಸು ಮಾಡ್ತಾ ಇರು. ಅದಾದ ನಂತರ ಜಾಂಬವಂತ ಅಮರನಾಥ ಯಾತ್ರೆ ತಲುಪಲು ಗುಹೆಯನ್ನು ಮಾಡ್ತಾ ಹೋಗ್ತಾನೆ. ಹಾಗೆ ಶಿವನ ತಪಸ್ಸನ್ನು ಕೂಡ ಮಾಡ್ತಾ ಇರ್ತಾನೆ. ಶಿವನು ಜಾಂಬವಂತನ ತಪಸ್ಸಿಗೆ ಮೆಚ್ಚಿ ಶಿವನು ಏಕಮುಖಿ ರುದ್ರಾಕ್ಷಿಯ ಲಿಂಗದ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಇದಾದ ನಂತರ ದ್ವಾಪರ ಯುಗ ಬಂದು ರಾಮನು ಕೃಷ್ಣನ ಅವತಾರವನ್ನು ತಾಳ್ತಾನೆ. ದ್ವಾಪರ ಯುಗದಲ್ಲಿ ಸಾಮಂತಕ ಮಣಿಗೋಸ್ಕರ ಶ್ರೀಕೃಷ್ಣ ಮತ್ತು ಜಾಂಬವಂತರ ನಡುವೆ 21 ರಿಂದ 28 ದಿನಗಳ ಕಾಲ ಯುದ್ಧ ನಡೀತದೆ. ಬನ್ನಿ ಇವಾಗ ಸಾಮಂತಕ ಮಣಿ ಅಂದ್ರೆ ಏನು ಅಂತ ಇವಾಗ ನಾವು ತಿಳ್ಕೊಳ್ಳೋಣ.
ರಾಜ ಸತ್ಯಜಿತ್ ಸೂರ್ಯದೇವರ ತಪಸ್ಸನ್ನು ಮಾಡಿ ಸೂರ್ಯದೇವರ ತಪಸ್ಸಿಗೆ ಮೆಚ್ಚಿ ರಾಜನಿಗೆ ಪ್ರಸಾದ ರೂಪದಲ್ಲಿ ಪ್ರಕಾಶವಾದ ಮಣಿಯನ್ನು ಕೊಡ್ತಾನೆ. ಅದೇ ಸಮಂತಕ ಮಣಿ. ಈ ಸಮಂತಕ ಮಣಿಯನ್ನ ಜನರ ಕಲ್ಯಾಣಕ್ಕೋಸ್ಕರ ಬಳಸಬೇಕು ಅಂತ ಹೇಳಿರ್ತಾರೆ. ಆದ್ರೆ ರಾಜ ಅದನ್ನ ಮಾಡೋದಿಲ್ಲ. ಆಮೇಲೆ ರಾಜನ ಸಹೋದರ ಅದನ್ನು ತಗೊಂಡು ಓಡಿ ಹೋಗ್ತಾನೆ. ಓಡಿ ಹೋಗ್ಬೇಕಾದ್ರೆ ಕಾಡಿನಲ್ಲಿ ಸಿಂಹದ ಬೇಟೆಗೆ ಪ್ರಾಣ ಕಳೆದುಕೊಳ್ತಾನೆ. ಆ ಸಿಂಹ ಆ ಅಮೂಲ್ಯವಾದ ರತ್ನವನ್ನು ಪಡೆದುಕೊಂಡು ಯುದ್ಧದಲ್ಲಿ ಜಯಗಳಿಸ್ತದೆ. ಅದಾದ್ಮೇಲೆ ಸಿಂಹ ಮತ್ತೆ ಜಾಂಬವಂತನ ನಡುವೆ ಯುದ್ಧ ಆಗ್ತದೆ. ಸಿಂಹವನ್ನು ಸಾಯಿಸಿ ಆ ಪ್ರಕಾಶವಾದ ರತ್ನವನ್ನು ಜಾಂಬವಂತ ಪಡ್ಕೊಳ್ತಾನೆ. ಶ್ರೀಕೃಷ್ಣನು ಜಾಂಬವಂತನ ಗುಹೆಗೆ ಪ್ರವೇಶ ಮಾಡ್ತಾನೆ. ಆ ಸಮಯದಲ್ಲಿ ಜಾಂಬವಂತನ ಮಗಳು ಆ ಅಮೂಲ್ಯವಾದ ರತ್ನದಲ್ಲಿ ಆಡ್ತಾ ಇರ್ತಾಳೆ. ಆವಾಗ ಶ್ರೀಕೃಷ್ಣ ಜಾಂಬವಂತನಲ್ಲಿ ಕೇಳ್ತಾನೆ, ಆ ಅಮೂಲ್ಯವಾದ ರತ್ನ ನನಗೆ ಕೊಡು ಅಂತ. ಅವಾಗ ಜಾಂಬವಂತ ಹೇಳ್ತಾನೆ, ನಿನಗೆ ಈ ಅಮೂಲ್ಯವಾದ ರತ್ನ ಬೇಕಾದ್ರೆ ನೀನು ನನ್ನೊಂದಿಗೆ ಯುದ್ಧ ಮಾಡಿ ನನ್ನನ್ನು ಇಲ್ಲದಾಗಿ ಮಾಡಿ ಇದನ್ನ ಪಡೆದುಕೋ. ಅವಾಗ ಇಬ್ಬರ ನಡುವೆ 28 ದಿನಗಳ ಕಾಲ ಇದೇ ಗುಹೆಯಲ್ಲಿ ಯುದ್ಧ ನಡೀತದೆ. ಆವಾಗ ಯುದ್ಧದಲ್ಲಿ ಶ್ರೀರಾಮನನ್ನು ಜ್ಞಾನ ಮಾಡ್ತಾನೆ. ನನ್ನನ್ನು ಸಂಹಾರ ಮಾಡಲು ನಿನ್ನಿಂದ ಮಾತ್ರ ಸಾಧ್ಯ, ಆದ್ರೆ ಇವನು ಯಾರು ಅಂತ ಕೇಳಿದಾಗ ಶ್ರೀಕೃಷ್ಣನು ಶ್ರೀರಾಮನ ಅವತಾರವನ್ನು ತಾಳ್ತಾನೆ. ಫ್ರೆಂಡ್ಸ್, ಏನ್ ಗೊತ್ತಾ, ನಾನಿವಾಗ ಜಮ್ಮುವಿನ ಈ ಪೀರ್ಕೋ ಮಂದಿರಕ್ಕೆ ಭೇಟಿ ನೀಡಿದೆನಲ್ಲ, ಇದೇ ಗುಹೆಯಲ್ಲಿ ಶ್ರೀಕೃಷ್ಣನು ಶ್ರೀರಾಮನ ಅವತಾರವನ್ನು ತಾಳಿದ್ದು. ಜಾಂಬವಂತನು 2 ಕೈಗಳನ್ನ ಜೋಡಿಸಿ ಶ್ರೀಕೃಷ್ಣನಿಗೆ ತಲೆಬಾಗ್ತಾನೆ. ಅದಾದ್ಮೇಲೆ ರತ್ನವನ್ನು ಶ್ರೀಕೃಷ್ಣನಿಗೆ ಹಿಂದಿರುಗಿಸ್ತಾನೆ. ಅದರ ಜೊತೆಗೆ ತನ್ನ ಮಗಳಾದ ಜಾಂಬವತಿಯನ್ನು ಕೂಡ ಶ್ರೀಕೃಷ್ಣನಿಗೆ ಮದುವೆಯನ್ನು ಮಾಡಿಕೊಡ್ತಾನೆ. ಫ್ರೆಂಡ್ಸ್, ನಾನು ಇವಾಗ ಹೇಳುವಂತ ಕಥೆಗಳು ಈ ದೇವಸ್ಥಾನದ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿ 3 ಗುಹೆಗಳಿವೆ ಅಂತ ಹೇಳಿದ್ದೆ. ಅವಾಗ ಒಂದ್ ಗುಹೆ ಹೋಗಿ ಬಂದ್ವಿ ಶಿವಲಿಂಗಕ್ಕೆ. ಈಗ 2ನೇ ಗುಹೆಯಲ್ಲಿ ನಾವು ಜಾಂಬವಂತ ನೋಡ್ಬೋದು, ಕೃಷ್ಣ ನೋಡ್ಬೋದು, ಹಾಗೆ ಶಿವ ಪಾರ್ವತಿಗಳು ನೋಡ್ಬೋದು. ಹಾಗೆ ಅದ್ರ ಜೊತೆಗೆ ಗುರು ಗೋರಕ್ಷನಾಥರ ಮೂರ್ತಿ ಕೂಡ ಇದೆ. ಹಾಗೆ ರಾಜ ಧರ್ಮರಾಜರ ಮೂರ್ತಿ ಕೂಡ ಇಲ್ಲೇ ಇದೆ. ಗುರು ಗೋರಕ್ಷನಾಥ್ ನಮ್ಮ ಜಾತಿಯ ಫೌಂಡರ್ ಅಂತಾನೆ ಹೇಳ್ಬೋದು. ಅಂದ್ರೆ ನಾಥ ಪಂಥದ ಫೌಂಡರ್ ಅಥವಾ ಜೋಗಿ ಅಥವಾ ಯೋಗಿ, ಇದರ ಸಮುದಾಯವನ್ನು ಕಟ್ಟಿಸಿದ್ದೇ ರಚಿಸಿದ್ದೇ ಈ ಗೋರಕ್ಷನಾಥ್ ಅಂತಾನೆ ಹೇಳ್ಬೋದು. ಗುರು ಗೋರಕ್ಷನಾಥನ ಜನನನೇ ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ಸಿದ್ಧಿ ಮಚೇಂದ್ರನಾಥಜಿ ಅವರು ಒಮ್ಮೆ ಒಂದು ದಂಪತಿ ಮನೆಯಲ್ಲಿ ಊಟ ಮಾಡ್ತಾರೆ. ಊಟ ಮಾಡಿ ಹೋಗ್ಬೇಕಾದ್ರೆ ನಿಂಗೇನು ವರ ಬೇಕು ಅಂತ ಕೇಳ್ತಾರೆ. ನಮ್ಗೆಲ್ಲಾ ಇದೆ, ನಮ್ಗೇನು ಬೇಕು, ಆದ್ರೆ ನಮ್ಗೆ ಸಂತಾನ ಭಾಗ್ಯದ ವರ ಕೊಡು ಅಂತ ಕೇಳ್ಕೊಳ್ತಾಳೆ. ಈ ವಿಭೂತಿ ತಗೋ, ಸಂತಾನ ಭಾಗ್ಯ ನಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಆ ಮನೆಯಲ್ಲಿ ಒಂದು ಹಿರಿಯ ಜೀವಿ ಇರ್ತಾರೆ. ಅವ್ರು ಹೇಳ್ತಾರೆ, ಮಗಳೇ, ಆ ವಿಭೂತಿಯನ್ನ ನೀನು ಹಾಕೋಬೇಡ, ಆಮೇಲೆ ಏನಾದ್ರು ಒಂದು ಜಾದು ಆಗ್ಬೋದು, ಆಮೇಲೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಕಷ್ಟ ಅಂತ. ಅವಾಗ ಅವಳು ಹೇಳ್ತಾಳೆ ಹೌದು ಅಂತ. ಅವಾಗ ಅದನ್ನ ಹೋಗಿ ಅವಳು ಗೊಬ್ಬರದ ರಾಶಿಗೆ ಅಂದ್ರೆ ಸೆಗಣಿಯ ರಾಶಿಗೆ ಹೋಗಿ ವಿಭೂತಿಯನ್ನ ಚೆಲ್ತಾಳೆ. ಆಮೇಲೆ 12 ವರ್ಷ ಬಿಟ್ಟು ಮತ್ತೆ ಮಚೇಂದ್ರನಾಥಜಿ ಸ್ವಾಮೀಜಿಯವರು ಮತ್ತೆ ಅವಳ ಮನೆಗೆ ಬಂದು ಎಲ್ಲಿ ಮಗು ಕೇಳ್ತಾರೆ. ಅವಾಗ ಕ್ಷಮಿಸಿ ಬಿಡು ಸ್ವಾಮೀಜಿ ಅಂತ ಹೇಳ್ಕೊಂಡು ಆ ಸೆಗಣಿಯ ರಾಶಿಯಲ್ಲಿ ನಾನು ವಿಭೂತಿಯನ್ನು ಚೆಲ್ಲಿದ್ದೇನೆ ಅಂತ ಹೇಳ್ತಾಳೆ. ಆವಾಗ ಮಚೇಂದ್ರನಾಥಜಿ ಅವರು ಆ ಗೋವಿನ ಗೊಬ್ಬರದ ರಾಶಿಯ ಮೇಲೆ 12 ವರ್ಷದ ಬಾಲಕನನ್ನು ಸೃಷ್ಟಿ ಮಾಡ್ತಾರೆ. ಮಚೇಂದ್ರನಾಥಜಿ ಅವರು ಗೋವಿನ ಗೊಬ್ಬರದಿಂದ ಸೃಷ್ಟಿ ಮಾಡಿದಂತಹ ಬಾಲಕನಿಗೆ ಗೋರಕ್ಷಕ ಅಂತ ಹೆಸರಿಡ್ತಾರೆ. ಗೋರಕ್ಷನಾಥಿಗೆ ಹಠಯೋಗಿ ಅಂತ ಹೇಳ್ತಾರೆ. ಯಾಕಂದ್ರೆ 7 ವರ್ಷಗಳ ಕಾಲ ಈ ಆಸನದಲ್ಲೇ ತಪಸ್ಸು ಮಾಡಿದರೆ, ಅದಕ್ಕೋಸ್ಕರ ಹಠಯೋಗಿ ಗೋರಕ್ಷನಾಥ್ ಅಂತ ಹೇಳೋದು. ಇನ್ನು ಹಠಯೋಗಿ ಗೋರಕ್ಷನಾಥ ಬಗ್ಗೆ ಹೇಳ್ಬೇಕಾದ್ರೆ ಸಾಕಷ್ಟಿದೆ. ಇನ್ನು ಯಾವಾಗಾದ್ರೂ ನಮ್ಗೆ ಆ ಸಂದರ್ಭ ಸಿಕ್ಕಿದ್ರೆ ಗೋರಕ್ಷನಾಥ್ ಬಗ್ಗೆ ನಾನು ತಿಳ್ಕೊಂಡು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಷ್ಟೊತ್ತು 2 ಗುಹೆಗಳನ್ನು ನೋಡಿದ್ರಿ ಪಿರ್ಕೋ ಟೆಂಪಲ್ ಅಲ್ಲಿ. ಇವಾಗ 3ನೇ ಗುಹೆಗೆ ಹೋಗೋಣ. ಇಲ್ಲಿ ನವದುರ್ಗಿಯರು ನೆಲೆಸಿದ್ದಾರೆ, ಬನ್ನಿ ನೋಡೋಣ. ಪುರಾಣಗಳಲ್ಲಿ ಉಲ್ಲೇಖ ಇರುವಂತಹ ಈ ಗುಹೆಯನ್ನ ಪತ್ತೆ ಹಚ್ಚಿದ್ದು ಶ್ರೀ ಗೋರಕ್ಷನಾಥಜಿಯವರು. ನವದುರ್ಗೆಯ ದರ್ಶನ ಆದ್ಮೇಲೆ ನಮಗೆ ಸಿಕ್ತು ಶ್ರೀ ಗುರು ಗೋರಕ್ಷನಾಥನ ಅಖಂಡ ದೂನ. ನಮ್ಗೆ ಈ ವಿಭೂತಿ ಕುಂಡ ನೋಡಿ ಅಲ್ಲಿ ತುಂಬಾ ಆಶ್ಚರ್ಯ ಆಯ್ತು. ಇದು ನಮ್ಮ ಜೋಗಿ ಮಠದ ಕುಂಡ, ನಮ್ಮ ಜೋಗಿ ಮಠ ಇಲ್ಲೆಲ್ಲ ಇರ್ತದೆ, ಈ ತರ ವಿಭೂತಿ ಕುಂಡ ಇದ್ದೇ ಇರ್ತದೆ ಅಂತ. ಪೀರ್ಕೋ ಟೆಂಪಲ್ ಇದು ಮಠನೂ ಹೌದು. ಈ ಮಠದಲ್ಲಿ ಸ್ವಾಮೀಜಿಗಳು ನೆಲೆಸಿರ್ತಾರೆ. ಈ ತರ ಕುಂಡ ವಿಭೂತಿ ಕುಂಡ ನೋಡಬಹುದು. ಈ ವಿಭೂತಿ ಕುಂಡ ನೀವು ಎಲ್ಲಿ ನಾಥ ಪಂಥದ ಮಠಗಳಿರ್ತವೆ ಅಥವಾ ಕಾಳಭೈರವ ಮಠಗಳಿರ್ತವೆ ಅಲ್ಲಿ ಈ ವಿಭೂತಿ ಕುಂಡ ಇದ್ದೇ ಇರ್ತದೆ. ನೀವು ನಮ್ಮ ಮಂಗಳೂರಿನಲ್ಲಿ ಕದ್ರಲ್ಲಿ ನೋಡಬಹುದು, ಈ ತರ ವಿಭೂತಿ ಕುಂಡ ನೀವು ನೋಡಬಹುದು. ಗೋರಕ್ಷನಾಥ್ ಎಲ್ಲೆಲ್ಲ ಹೋಗಿದ್ದಾರೆ, ಎಲ್ಲಾ ಕಡೆನೂ ಮಠಗಳಿವೆ. ಈಗ ನಾವು ನಮ್ಮ ಸುತ್ತಮುತ್ತಲೇ ನಾವು ನೋಡಬಹುದು. ಒಂದು ಮಂಗಳೂರಲ್ಲಿದೆ, ಇನ್ನೊಂದು ಹಲವಾರು ಮಠ ಅಂತ ಕುಂದಾಪುರದಲ್ಲಿದೆ. ಇದೆರಡು ಮೇನ್ ಮಠಗಳಾದ್ರೆ ಅದರ ಅಂಡರಲ್ಲಿ ತುಂಬಾ ಸಣ್ಣ ಸಣ್ಣ ಪುಟ್ಟ ಮಠಗಳಿವೆ, ಕಾಳಭೈರವ ಮಠಗಳಿವೆ. ಆ ಮಠವನ್ನು ನೋಡ್ಕೊಳ್ತಿರುವುದು ನಮ್ಮ ಜಾತಿಯವರು, ಅಂದ್ರೆ ನಮ್ಮ ಜೋಗಿ ಜನಾಂಗದ ಮುಖಂಡರುಗಳು ಅದನ್ನ ನೋಡ್ಕೊಳ್ತಾ ಇದ್ದಾರೆ.
12 ವರ್ಷಕ್ಕೊಮ್ಮೆ ನಮ್ಮ ಭಾರತದಲ್ಲಿರುವಂತಹ ಎಲ್ಲಾ ಮಠಗಳಲ್ಲಿ ಹೊಸ ಸ್ವಾಮೀಜಿಗಳನ್ನ ಪಟ್ಟಾಭಿಷೇಕ ಮಾಡ್ತಾರೆ. ಎಲ್ಲಾ ಮಠಗಳಿಗೂ ಭಾರ ಪಂಥ ಅಂತ ಹೇಳ್ತಾರೆ. ಭಾರ ಪಂಥ ಅಂದ್ರೆ ಭಾರತದಲ್ಲಿರುವಂತಹ ಎಲ್ಲ ಮಠಗಳಿಗೆ ಕಾಲ್ನಡಿಗೆಯಲ್ಲೇ ಚಲಿಸಿ ಅಲ್ಲಿರುವಂತಹ ಸ್ವಾಮೀಜಿಗಳನ್ನು ಬದಲಾಯಿಸಿ ಹೊಸ ಸ್ವಾಮೀಜಿಯನ್ನ ಪಟ್ಟಾಭಿಷೇಕ ಮಾಡುವುದು ಅಂತ ಅರ್ಥ. ನಾನೀಗ ತೋರಿಸ್ತಿರುವಂತಹ ಸ್ವಾಮೀಜಿ ಇದು ಮಂಗಳೂರಿನ ಜೋಗಿ ಮಠದಲ್ಲಿ ಈಗಿರುವಂತಹ ಪಟ್ಟಾಭಿಷೇಕ ಆಗಿರುವಂತಹ ಸ್ವಾಮೀಜಿಗಳು. ನಾನಿವಾಗ ತೋರಿಸ್ತಾ ಇರುವುದು ಜಮ್ಮುವಿನ ಪೀರ್ಕೋ ಮಠದಲ್ಲಿ ಯಾರೆಲ್ಲ ಸ್ವಾಮೀಜಿಗಳ ಅವರ ಆಡಳಿತವನ್ನು ನಡೆಸಿದ್ದಾರೆ ಅಂತ ಇಲ್ಲಿ ಲೀಸ್ಟ್ ಇದೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡಬಹುದು ಸ್ವಾಮೀಜಿಯಾದಂತಹ ಪೂರ್ಣನಾಥ್ ಮತ್ತೆ ಸಂಧ್ಯನಾಥ್ ಅವರ ಸಮಾಧಿ ಕೂಡ ಇಲ್ಲಿದೆ. ಹಾಗೆ ಇಲ್ಲಿ ನೋಡಬಹುದು ಗಣೇಶನ ಒಂದು ಗುಡಿನೂ ಇದೆ. ಫ್ರೆಂಡ್ಸ್, ಕದ್ರಿ ಮಠಕ್ಕೂ ಇಲ್ಲಿಗೂ ನಂಗೆ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಕದ್ರಿಲ್ ಕೂಡ ಈ ತರ ಸಮಾಧಿಗಳಿವೆ. ಅಲ್ಲೂ ಕೂಡ ಗುಹೆ ಇದೆ. ಅದು ಪಾಂಡವರ ಗುಹೆ ಆಗಿತ್ತು. ಆ ಗುಹೆ ಕಾಶಿಗೆ ತಲುಪ್ತದಂತ ಇದೆ ಹಿಸ್ಟ್ರಿ. ಅದಕ್ಕೋಸ್ಕರ ಅನ್ಸುತ್ತೆ ಇದು ನಮ್ಮ ದೇವಸ್ಥಾನ ಅಂತ ನನ್ಗೆ ಎಂಟ್ರೆನ್ಸ್ ಇಂದ ಬರ್ಬೇಕಾದ್ರೆ ಫೀಲ್ ಆಯ್ತು ಅಂತ ಹೇಳಿದ್ನಲ್ಲ. ಹಾಗೇನೆ ಗುಹೆಯಿಂದ ಹೊರಗೆ ಬಂದ್ಮೇಲೆ ಅಂದ್ರೆ ನಾವು ಫಸ್ಟ್ ದೇವಸ್ಥಾನಕ್ಕೆ ಎಂಟ್ರಿ ಮಾಡ್ತೇವಲ್ಲ, ಅಲ್ಲೇ ಸೈಡ್ ಅಲ್ಲಿ ಶನಿದೇವರ ಸನ್ನಿಧಿ ಕೂಡ ಇದೆ. ಎಳ್ಳು ಮತ್ತೆ ಎಣ್ಣೆಯ ಮಿಶ್ರಿತ ದೀಪವನ್ನ ನಾವು ಹಚ್ಚಿದ್ವಿ ಅಲ್ಲಿ. ದೇವಸ್ಥಾನದಿಂದ ನದಿಯ ಕಡೆ ಹೋದ್ರೆ ಇಲ್ಲಿ ದೊಡ್ಡ ಪಾರ್ಕ್ ಕೂಡ ಇದೆ. ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಯಾವ್ದು ನದಿಯನ್ನ ದಾಟ್ಲಿಕ್ಕೆ ಕೇಬಲ್ ಕಾರಿನ ವ್ಯವಸ್ಥೆ ಕೂಡ ಇದೆ. ಈ ಕೇಬಲ್ ಕಾರ್ಗಳನ್ನು ಬಳಸ್ಕೊಂಡು ನೀವು ಮಹಾಮಾಯಿ ಟೆಂಪಲ್ಗೆ ಹೋಗ್ಬೋದು. ಮತ್ತೆ ಮಹಾಮಾಯಿ ಟೆಂಪಲ್ ಇಂದ ಬಾಹು ಫೋರ್ಟ್ಗೆ ಹೋಗ್ಬೇಕಾದ್ರೆ ಮತ್ತೆ ಕೇಬಲ್ ಕಾರಲ್ಲಿ ಹೋಗ್ಬೇಕು. ಬೆಟ್ಟ ಗುಡ್ಡಗಳು ತುಂಬಾ ಚೆನ್ನಾಗಿರ್ತದೆ. ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ನಾವು ಹೋಗಿಲ್ಲ ಅಲ್ಲಿಗೆ, ಯಾಕಂದ್ರೆ ನಮ್ಗೆ ಟೈಮ್ ಇರ್ಲಿಲ್ಲ. ಮಹಾಮಾಯಿ ಟೆಂಪಲಿನ ಮತ್ತೆ ಕೇಬಲ್ ಕಾರ್ ಬಳಸ್ಕೊಂಡು ಬಾಹು ಫೋರ್ಟಿಗೆ ಹೋಗ್ಬೇಕು. ತುಂಬಾನೇ ಚೆನ್ನಾಗಿದೆ. ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ನಾವು ಪಾರ್ಕಿಗೆಲ್ಲ ಹೋಗಿಲ್ಲ, ಯಾಕಂದ್ರೆ ನಮ್ಗೆ ಮಧ್ಯಾಹ್ನ ಮೇಲೆ ಫ್ಲೈಟ್ ಇದೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿಂದ ನಾವು ಮತ್ತೆ ಇನ್ನೊಂದು ಟೆಂಪಲ್ ನೋಡೋಣ ಅಂತ ರಘುನಾಥ್ ಟೆಂಪಲ್ ಹೋದ್ವಿ. ರಘುನಾಥ್ ಟೆಂಪಲ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಬಾಯ್, ಎಲ್ಲರಿಗೂ ನಮಸ್ಕಾರ.